ಹಾಯ್, ದಿಸ್ ಇಸ್ ಮಂಜುನಾಥ್ ಅಮೃತನವರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ತುಂಬಾ ದಿನಗಳಿಂದ ವಿಡಿಯೋಗಳನ್ನ ಅಪ್ಲೋಡ್ ಮಾಡಕ್ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಒಂದಷ್ಟು ಇನ್ಕನ್ವೀನಿಯಂಟ್ ಆಗಿರ್ತಕ್ಕಂತಹ ಪ್ಲೇಸ್ ಅಲ್ಲಿ ಸ್ಟೇ ಆಗಿರೋದ್ರಿಂದ ಈ ತರದ ಎಲ್ಲಾ ಫೆಸಿಲಿಟಿಗಳು ಅಂದ್ರೆ ವಿಡಿಯೋ ಮಾಡ್ಲಿಕ್ಕೆ ಬೇಕಾದಂತಹ ಎಲ್ಲಾ ಫೆಸಿಲಿಟಿಗಳಲ್ಲಿ ಇಲ್ಲದೆ ಇರೋದ್ರಿಂದ ವಿಡಿಯೋಗಳನ್ನ ಮಾಡಕ್ ಆಗ್ತಾ ಇಲ್ಲ. ಈಗ ಒಂದೆರಡು ದಿನ ಆಯ್ತು ಊರಿಗೆ ಬಂದು ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮ ಜೊತೆ ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ವಿಡಿಯೋನ ಮಾಡ್ತಾ ಇರುವಂತದ್ದು. ಆಮೇಲೆ ತುಂಬಾ ಅಭ್ಯರ್ಥಿಗಳು ಅಥವಾ ತುಂಬಾ ಜನ ವಿವರ್ಸ್ ಕಮೆಂಟ್ ಗಳನ್ನ ಹಾಕ್ತಾ ಇದ್ರಿ ನನ್ನ ಹಿಂದಿನ ವಿಡಿಯೋಗಳಲ್ಲಿ. ಸರ್, ನೀವು ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಸುಳ್ಳು ಮಾಹಿತಿ ಕೊಡ್ತಾ ಇದ್ರಿ, ಅದು ಈ ವರ್ಷ ಮುಗಿಯೋದೇ ಇಲ್ಲ, ಈ ವರ್ಷ ಕಾಲ್ಫಾರ್ಮ್ ಆಗೋದಿಲ್ಲ, 2026 ಎಂಡಿಗೆ ಕಾಲ್ಫಾರ್ಮ್ ಆಗುವಂತದ್ದು, ಹಾಗೆ ಹೀಗೆ ಅಂತ ಹೇಳಿ ತುಂಬಾ ಕಮೆಂಟ್ಸ್ ಗಳು ಬರ್ತಾ ಇದ್ವು. ಅಂತಹ ಯಾವುದೇ ಕಮೆಂಟ್ ಗಳಿಗೂ ಕೂಡ ನಾನು ವಾದ ವಿವಾದಕ್ಕೆ ಹೋಗ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಸಮಯ ಬಂದಾಗ ಸರಿಯಾದ ಉತ್ತರ ಅಂತ ಅಭ್ಯರ್ಥಿಗಳಿಗೆ ಸಿಗುತ್ತೆ ಅನ್ನುವಂತ ಭರವಸೆ ನಂದಾಗಿತ್ತು. ಅಂತ ಎಲ್ಲಾ ಅಭ್ಯರ್ಥಿಗಳಿಗೂ ಕೂಡ ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಲ್ವಾ, ಇದು ನನ್ನ ಉತ್ತರ ಆಗಿರತ್ತೆ. ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಪ್ರತಿ ಸರಿ ಹೇಳ್ತಾನೆ ಬಂದಿದ್ದೆ ಒಳ ಮೀಸಲಾತಿ 100% ಆಗಸ್ಟ್ ಮಂತ್ ಒಳಗಡೆ ಎಂಡ್ ಆಗತ್ತೆ ಅಂತ ಹೇಳಿ. ಸೊ ಅದೇ ಪ್ರಕಾರ ನನ್ನ ಊಹೆ ಪ್ರಕಾರವೇ 4ನೇ ತಾರೀಕಿಗೆ ಅಂತಿಮವಾಗಿ ವರದಿಯನ್ನ ಸಲ್ಲಿಕೆ ಮಾಡಿ ಆಗಿದೆ. ಸೊ ಈ ವರದಿಯನ್ನ ಸಲ್ಲಿಕೆ ಮಾಡಿದ ತಕ್ಷಣನೇ ಸಿಎಂ ಅವರು ಕೂಡ ಅದನ್ನ ಸ್ವೀಕಾರ ಮಾಡಿ ಒಂದು ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು. ಏನಂತ ಹೇಳಿದ್ರೆ 7ನೇ ತಾರೀಕಿಗೆ ನಾವು ಅದನ್ನ ವಿಧಾನಸೌಧದಲ್ಲಿ ಅಥವಾ ಕ್ಯಾಬಿನೆಟ್ ಅಲ್ಲಿ ಚರ್ಚೆಯನ್ನ ಮಂಡನೆಯನ್ನ ಮಾಡ್ತೀವಿ ಅಂತ ಹೇಳಿ. ಇದು ತುಂಬಾ ತುಂಬಾ ಖುಷಿಯಾದಂತಹ ಸುದ್ದಿ ಆಗಿತ್ತು. ಯಾಕಂತ ಹೇಳಿದ್ರೆ ನಾನಂತೂ ತುಂಬಾ ವೇಟ್ ಮಾಡ್ತಾ ಇದ್ದೆ ಈ ಒಳ ಮೀಸಲಾತಿ ವರದಿ ಸಲ್ಲಿಕೆ ಆಗ್ಲಿಕ್ಕೆ. ಯಾಕಂದ್ರೆ ಲೈಫ್ ಸೆಟ್ ಆಗುವಂತಹ ಟೈಮ್ ಇದು ನಂದು. ಸೊ ಅದಕ್ಕೋಸ್ಕರ ಈ ಒಳ ಮೀಸಲಾತಿ ಸಲ್ಲಿಕೆ ಆಗ್ತಾ ಆದ ಕಾರಣಕ್ಕಾಗಿ ಅಥವಾ ಈ 7ನೇ ತಾರೀಕಿಗೆ ನಾವು ಅದನ್ನೇನ್ ವಿಧಾನಸೌಧದಲ್ಲಿ ಅಥವಾ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರಲ್ವಾ, ತುಂಬಾ ತುಂಬಾ ಖುಷಿ ಪಟ್ಟಂತಹ ವ್ಯಕ್ತಿ ಮೊದಲು ಯಾರು ಅಂತ ಹೇಳಿದ್ರೆ ಅದು ನಾನೇ ಆಗಿರ್ಬೋದು. ಬಹಳ ಖುಷಿ ಆಯ್ತು ನನಗೆ. ಸೊ ಆದಷ್ಟು ಬೇಗ ಇದು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆದ ತಕ್ಷಣನೇ 20 ದಿನದ ಒಳಗಾಗಿ ಅಥವಾ 25 ದಿನದ ಒಳಗಾಗಿ ನಾವು ಇದನ್ನ ಜಾರಿ ಕೂಡ ಮಾಡ್ತೀವಿ ಅಂತ ಹೇಳಿ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಹಾಗಿರುವಾಗ ಇದು ನಮ್ದಷ್ಟೇ ಅಲ್ಲದೆ ತುಂಬಾ ಅಭ್ಯರ್ಥಿಗಳ ಕನಸಾಗಿತ್ತು, ತುಂಬಾ ಅಭ್ಯರ್ಥಿಗಳ ತಪಸ್ಸು ಕೂಡ ಆಗಿತ್ತು, ಬೇಗ ಮುಗಿಲಿ, ಬೇಗ ಕಾಲ್ಫಾರ್ಮ್ಗಳಾಗ್ಲಿ ಅಂತ ಹೇಳಿ. ಸೊ ಇಂತಹ ಒಂದಷ್ಟು ವಿಷಯಗಳನ್ನ ಮತ್ತೆ ನೆಕ್ಸ್ಟ್ ಏನಾಗಬಹುದು ಅನ್ನೋದಂತಹ ಒಂದಷ್ಟು ಮಾಹಿತಿಯನ್ನ ನಿಮ್ ಜೊತೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಹಾಗೇನೆ ನಾನು ನಿಮ್ಗೆ ಕಳೆದ ವಿಡಿಯೋಗಳಲ್ಲಿ ಒಂದು ಭರವಸೆಯನ್ನ ಕೊಟ್ಟಿದ್ದೆ. ಏನಂತ, ಯಾರೆಲ್ಲ ಎಡೆಡ್ ಸ್ಕೂಲಿಗೆ ಜಾಯ್ನ್ ಆಗಬೇಕು ಅನ್ನುವಂತಹ ಕ್ಯಾಂಡಿಡೇಟ್ಸ್ ಗಳಿದ್ದೀರಿ ಅಂತಹ ಅಭ್ಯರ್ಥಿಗಳಿಗೆ ನನ್ನ ನಂಬರ್ ಅನ್ನ ಶೇರ್ ಮಾಡ್ತೀನಿ. ಆಮೇಲೆ ಒಂದಷ್ಟು ಸ್ಕೂಲ್ಗಳ ಇನ್ಫಾರ್ಮೇಶನ್ ಕೂಡ ನನ್ನ ಹತ್ರ ಇದೆ, ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದೆ. ಅಂದ್ರೆ ಒಂದು ರೈಟ್ ಟೈಮ್ ಬಂದಾಗ ನಾನು ಅದನ್ನ ನಿಮ್ ಜೊತೆ ರಿವೀಲ್ ಮಾಡ್ತೀನಿ ಎಲ್ಲಾ ವಿಷಯವನ್ನ ಅಂತ ಹೇಳಿದ್ದೆ. ಸೊ ದಿಸ್ ಇಸ್ ದ ರೈಟ್ ಟೈಮ್. ಇವಾಗ ಅದು ಸರಿಯಾದ ಸಮಯ ಅಂತ ಅನ್ಕೊಳ್ತೀನಿ. ಯಾರೆಲ್ಲ ಅಂತ ಅಭ್ಯರ್ಥಿಗಳಿದ್ದೀರಿ ಅಂತವ್ರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಹಾಗೆ ಸಲೀಸೆ ಕಾಂಟ್ಯಾಕ್ಟ್ ಮಾಡಕ್ಕಾಗಲ್ಲ, ಒಂದಷ್ಟು ಪ್ರೊಸೀಜರ್ ಅನ್ನ ನಾನು ನಿಮಗೆ ಹೇಳ್ತೀನಿ. ಸೊ ಅದನ್ನ ನೀವು ಫಾಲೋ ಅಪ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತ ನಾನು ನಿಮಗೆ ಏನು ಎಡೆಡ್ ಸ್ಕೂಲ್ಗಳ ಮಾಹಿತಿಯನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ನನ್ನ ನಂಬರ್ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಅಂತಹ ಎಲ್ಲಾ ವಿಷಯಗಳನ್ನ ಇವತ್ತು ಒಂದು ಕ್ವಿಕ್ ಆಗಿ ಮಾಹಿತಿ ಕೊಡ್ತಾ ಹೋಗೋಣ. 7ನೇ ತಾರೀಕಿಗೆ ವಿಧಾನಸೌಧದಲ್ಲಿ ಚರ್ಚೆ ಆಗುತ್ತೆ. ಚರ್ಚೆ ಆದ್ಮೇಲೆ ಒಂದಷ್ಟು ಕಾಲಾವಕಾಶವನ್ನ ತಗೊಂಡು ಪಬ್ಲಿಕ್ ಒಪಿನಿಯನ್ಗೆ ಕಳಿಸ್ತಾರೆ. ಆ ಪಬ್ಲಿಕ್ ಒಪಿನಿಯನ್ ಅನ್ನ ಸ್ವೀಕರಿಸಿ ಆಮೇಲೆ ಅಂತಿಮವಾಗಿ ಗೆಜೆಟ್ ರೂಪದಲ್ಲಿ ಅಥವಾ ರಾಜಪತ್ರದಲ್ಲಿ ಅದನ್ನ ಜಾರಿ ಮಾಡಿ ಹೊರಡಿಸ್ತಾರೆ. ಸೊ ಹೊರಡಿಸಿದಾದ್ಮೇಲೆ ಎಲ್ಲಾ ಕಾಲ್ಫಾರ್ಮ್ಗಳು ಇಷ್ಟು ದಿನ ಏನ್ ಹೆಲ್ಡಪ್ ಆಗಿದ್ವು, ಸೊ ಅಂತಹ ಎಲ್ಲಾ ಕಾಲ್ಫಾರ್ಮ್ಗಳು ಕೂಡ ಏನು ಸ್ಟಾರ್ಟ್ ಆಗ್ತವೆ. ತುಂಬಾ ಹುದ್ದೆಗಳು ಕಾಲ್ಫಾರ್ಮ್ ಆಗ್ತವೆ. ಅದರಲ್ಲಿ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತಹ ಒಂದಷ್ಟು ಹುದ್ದೆಗಳು ಇರ್ತವೆ. ಅದ್ರ ಜೊತೆಗೆ FDA SDA ಗೆ ಸಂಬಂಧಪಟ್ಟ ಹಾಗೆ ಅಬಕಾರಿ ಇಲಾಖೆಯಲ್ಲೂ ಕೂಡ ಹುದ್ದೆಗಳು ಖಾಲಿ ಇದಾವೆ. ಅದ್ರ ಜೊತೆಗೆ PC ಆಗಿರ್ಬೋದು, PSI ಹುದ್ದೆಗಳಾಗಿರ್ಬೋದು, ಈ ತರದ ತುಂಬಾ ಹುದ್ದೆಗಳು ಕಾಲ್ಫಾರ್ಮ್ ಆಗ್ತವೆ. ಸೊ ಇಮಿಡಿಯೇಟ್ ಆಗಿ ಕಾಲ್ಫಾರ್ಮ್ ಆಗ್ತಾವ. ಇದು ಈ ಮಂತ್ ಅಲ್ಲಿ ಪೂರ್ತಿಯಾಗಿ ಎಲ್ಲ ಪ್ರೊಸೆಸ್ ಮುಗೀತು ಅಂತ ಹೇಳಿದ್ರೆ 100% ನೆಕ್ಸ್ಟ್ ಮಂತ್ ಅಲ್ಲಿ ಕಾಲ್ಫಾರ್ಮ್ ಅನ್ನ ಮಾಡೇ ಮಾಡ್ತಾರೆ. ಸೊ ಇದು ಇದಕ್ಕೆ ಸಂಬಂಧಪಟ್ಟಂಗ ಆದ್ರೆ ಇನ್ನೂ ಒಂದು ಗುಡ್ ನ್ಯೂಸ್ ಇದೆ, ಅದು ಇವತ್ತು ನಡೀತಾ ಇದೆ. ಏನ್ ಗುಡ್ ನ್ಯೂಸ್ ಅಂತ ಹೇಳಿದ್ರೆ 6ನೇ ತಾರೀಕು 8ನೇ ತಿಂಗಳ 2025ಕ್ಕೆ ವೃಂದ ಮತ್ತು ನೇಮಕಾತಿಯ ಸಮಗ್ರ ಪರಿಷ್ಕರಣೆಯನ್ನ ಮತ್ತೆ ಹಮ್ಮಿಕೊಂಡಿದ್ದಾರೆ. ಅಂದ್ರೆ ಇವತ್ತು 3 ಗಂಟೆಗೆ ಈ ವೃಂದ ಮತ್ತು ನೇಮಕಾತಿ ಅಂದ್ರೆ C&R ರೂಲ್ ಅನ್ನ ಮತ್ತೆ ಇನ್ನೊಂದ್ಸರಿ ನೀಟಾಗಿ ಪರಿಷ್ಕರಣೆ ಮಾಡಿದ್ರಾಯ್ತು ಅಂತ ಹೇಳಿ ಇವತ್ತೊಂದು ಸಭೆಯನ್ನ ಕರೆದಿದ್ದಾರೆ. ಯಾಕೆ ಇಷ್ಟೆಲ್ಲ ನಡೀತಾ ಇದೆ ಅಂತ ಹೇಳಿದ್ರೆ, ಇದು ಸಲ್ಲಿಕೆ ಆಗಿದೆ, ಅಂದ್ರೆ ಒಳ ಮೀಸಲಾತಿ ವರದಿ ಸಲ್ಲಿಕೆ ಆಗಿದೆ. ಅದರ ಆಧಾರದಲ್ಲಿ ಎಲ್ಲವನ್ನ ಕೂಡ ಮತ್ತೊಂದ್ಸರಿ ಸೆಟಪ್ ಮಾಡಬೇಕಾದಂತ ಅನಿವಾರ್ಯತೆ ಇರೋದ್ರಿಂದ ಈಗ ನೋಡಿ 4ನೇ ತಾರೀಕಿಗೆ ಸಲ್ಲಿಕೆ ಆಗಿದೆ. 6ನೇ ತಾರೀಕು ಅಂದ್ರೆ ಇವತ್ತ ವೃಂದ ಮತ್ತು ನೇಮಕಾತಿಗೆ ಸಂಬಂಧಪಟ್ಟಂತಹ ಪರಿಷ್ಕರಣೆಯ ಸಭೆಯನ್ನ 3 ಗಂಟೆಗೆ ಕರೆದಿದ್ದಾರೆ. ಸೊ ಎಲ್ಲಾ ಮುಗಿತ್ತು ಅಂತ ಹೇಳಿದ್ರೆ 7ನೇ ತಾರೀಕು ಇಮಿಡಿಯೇಟ್ ಆಗಿ ಅದನ್ನ ಈ ಒಳ ಮೀಸಲಾತಿ ವರದಿಯನ್ನ
ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡ್ತಾರೆ. ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ಪಬ್ಲಿಕ್ ಒಪಿನಿಯನ್ ಕಳಿಸ್ತಾರೆ. ಅದಾದ ಮೇಲೆ ರಾಜಪತ್ರ ಅಥವಾ ಗೆಜೆಟ್ ರೂಪದಲ್ಲಿ ಅದನ್ನ ಅಂತಿಮವಾಗಿ ಹೊರಡಿಸ್ತಾರೆ, ಅಂದ್ರೆ ಜಾರಿಗೊಳಿಸ್ತಾರೆ. ಇಷ್ಟಾಯ್ತು ಅಂತ ಹೇಳಿದ್ರೆ ಯಾವೆಲ್ಲಾ ಹುದ್ದೆಗಳನ್ನ ಏನು ಹೋಲ್ಡ್ ಅಲ್ಲಿ ಇಟ್ಟಿದ್ರು, ಕಾಲ್ಫಾರ್ಮ್ ಮಾಡೋದನ್ನ ಹೋಲ್ಡ್ ಅಲ್ಲಿ ಇಟ್ಟಿದ್ರು, ಆ ಎಲ್ಲಾ ಹುದ್ದೆಗಳು ಕೂಡ ಈಗ ಕಾಲ್ಫಾರ್ಮ್ ಆಗ್ತವೆ. ಸೊ ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಆಮೇಲೆ ನಂದೊಂದು ಪಾಲಿಸಿ ಇದೆ, ಅದೇನಂತ ಹೇಳಿದ್ರೆ ಎಲ್ಲಾ ವಿಷಯಗಳನ್ನ ಅಂದ್ರೆ ಕಸ ಕಡ್ಡಿ ಎಲ್ಲವನ್ನ ತಂದು ಯೂಟ್ಯೂಬ್ ಅಲ್ಲಿ ಹಾಕೋದಕ್ಕಿಂತ ಏನು ಅಥೆಂಟಿಕ್ ಆದಂತಹ ಇನ್ಫಾರ್ಮೇಶನ್ ಇರುತ್ತೆ, ಏನು ಅಥೆಂಟಿಕ್ ಆದಂತಹ ಮಾಹಿತಿ ಇರುತ್ತೆ ಅದನ್ನ ಮಾತ್ರ ಶೇರ್ ಮಾಡ್ಕೊಳ್ಳುವಂಥದ್ದು ಇದು ನನ್ನ ಪರ್ಸನಲ್ ಒಪಿನಿಯನ್ ಕೂಡ ಹೌದು, ಇದು ನನ್ನ ಪರ್ಸನಲ್ ಪಾಲಿಸಿ ಕೂಡ ಹೌದು. ಅದು ಇದು ಎಲ್ಲವನ್ನ ಕಸ ಕಡ್ಡಿಯನ್ನ ತೊಗೊಂಬಂದು ಹೇಳೋದಕ್ಕಿಂತ ಏನು ಪರ್ಟಿಕ್ಯುಲರ್ ಆದಂತಹ ಮಾಹಿತಿ ಅಥವಾ ಪರ್ಟಿಕ್ಯುಲರ್ ಆದಂತಹ ಇನ್ಫಾರ್ಮೇಶನ್ ಇದ್ರೆ ಮಾತ್ರ ಅದನ್ನ ಶೇರ್ ಮಾಡ್ಕೋಬೇಕು. ಈಗ ಏನ್ ನಾನು ಮಾತಾಡಿದಿನಲ್ಲ ಇದೆಲ್ಲವೂ ಕೂಡ ಅಥೆಂಟಿಕ್ ಆಗಿ ಇರುವಂತದ್ದು, ಗೌರ್ಮೆಂಟ್ ಇಂದ ಬಂದಿರತಕ್ಕಂಥದ್ದೇ ಮಾಹಿತಿ ಆಗಿರೋದ್ರಿಂದ ಇದನ್ನೆಲ್ಲ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಹಾಗೆ ಇನ್ನ ಏಡೆಡ್ ಸ್ಕೂಲ್ಗೆ ಸಂಬಂಧಪಟ್ಟಂತಹ ಅಭ್ಯರ್ಥಿಗಳಿಗೆ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಿ ಅಂತವರಿಗೆ ನಾಳೆ ನಾನು 9 ಗಂಟೆ ಒಳಗಾಗಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಆ ವಿಡಿಯೋನ ನೀವು ಫಾಲೋ ಮಾಡಿದ್ರೆ ಅಥವಾ ಆ ವಿಡಿಯೋ ಪ್ರಕಾರವನ್ನ ನೀವು ಏನ್ ನಾನು ಅದರಲ್ಲಿ ಇನ್ಸ್ಟ್ರಕ್ಷನ್ ಕೊಡ್ತೀನಿ ಆ ರೀತಿ ನೀವು ಫಾಲೋ ಅಪ್ ಮಾಡಿದ್ರೆ ಖಂಡಿತ ನಿಮಗೆ ನನ್ನ ನಂಬರ್ ನಿಮಗೆ ಸಿಗುತ್ತೆ. ಆಮೇಲೆ ನೀವು ನನ್ನನ್ನ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಅದ್ರ ಜೊತೆಗೆ ಕಾಂಟ್ಯಾಕ್ಟ್ ಮಾಡಿ ಒಂದಷ್ಟು ಸ್ಕೂಲ್ಗಳ ಮಾಹಿತಿಯನ್ನು ಕೂಡ ನೀವು ಪಡೆದುಕೊಳ್ಬಹುದು. ಆದ್ರೆ ಆ ಸ್ಕೂಲ್ಗಳಿಗೆ ವಿಸಿಟ್ ಮಾಡುವಂತಹ ಜವಾಬ್ದಾರಿ, ಆಮೇಲೆ ನೀವು ಯಾರನ್ನ ಅಲ್ಲಿ ಕರ್ಕೊಂಡು ಹೋಗ್ತೀರಿ, ಯಾವ ರೀತಿ ಮಾತನಾಡ್ಕೊಳ್ತೀರಿ, ಆಮೇಲೆ ಕಮಿಟ್ಮೆಂಟ್ ಯಾವ ರೀತಿ ಆಗ್ತೀರಿ, ದುಡ್ಡಿನ ವ್ಯವಹಾರ ಹೇಗೆ, ಅದೆಲ್ಲವೂ ಕೂಡ ನಿಮಗೆ ಸಂಬಂಧಪಟ್ಟಂತದ್ದು. ಎಕ್ಸ್ಟರ್ನಲ್ ಇನ್ಫಾರ್ಮೇಶನ್ ಏನಾದ್ರು ಬೇಕಿದ್ರೆ, ಆ ಸ್ಕೂಲ್ಗೆ ಸಂಬಂಧಪಟ್ಟಂತಹ ಎಕ್ಸ್ಟರ್ನಲ್ ಇನ್ಫಾರ್ಮೇಶನ್ ಏನಾದ್ರು ಬೇಕಂತ ಹೇಳಿದ್ರೆ ಖಂಡಿತ ನಾನು ನಿಮ್ ಜೊತೆ ಇರ್ತೀನಿ. ಅಂತಹ ಎಲ್ಲಾ ಈ ಏಡೆಡ್ ಸ್ಕೂಲ್ಗೆ ಸಂಬಂಧಪಟ್ಟಂತಹ ಎಲ್ಲಾ ಮಾಹಿತಿಯನ್ನ ನಾನು ನಾಳೆ ಅಂದ್ರೆ 9 ಗಂಟೆ ಒಳಗಾಗಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ದಯವಿಟ್ಟು ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಿ ಅವರು ಆ ವಿಡಿಯೋದಲ್ಲಿ ಹೇಳಿರ್ತಕ್ಕಂತಹ ಪ್ರೊಸೀಜರ್ ಅನ್ನ ಫಾಲೋ ಅಪ್ ಮಾಡಿ ನನ್ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಇದು ಇವತ್ತಿನ ವಿಷಯವಾಗಿತ್ತು. ಇನ್ನು ಇದೇ ತರ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೊಂದು ಹೊಸ ಕ್ಲಾಸಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.